ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರ್. BDCC ಅಂದ ತಕ್ಷಣ ಎಲ್ಲರೂ ಕಿವಿ ನಿಮಿರ್ತಾ ಇದ್ದಾವೆ. ಏನು ಮತ್ತೇನಾಯಿತು ಅನ್ನೋದು ಕೂತು ಎಲ್ಲ ಕಡೆ ಮೂಡ್ತಾ ಇದೆ. ಯಾಕಂದರೆ ಆಲ್ರೆಡಿ ರಮೇಶ್ ಕತ್ತಿಯವರು ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ನಾವು ಇಲ್ಲಿವರೆಗೆ ಮೌನಿದ್ದಕ್ಕೆ ನಮ್ಮ ತಂದೆ ಸಮಾನರಾದಂಥ ಅಣ್ಣ ಉಮೇಶ್ ಕತ್ತಿಯವರು ತಿಳ್ಕೊಂಡು ಹೋದ್ಮೇಲೆ ನಮ್ಮ ಒಂದಿಷ್ಟು ಮಂಕಕ್ಕೆ ಹೋದಂಗಾಗಿತ್ತು ಅನ್ನೋ ಮಾತಾಡಿದ್ದಾರೆ. ಈಗ ನಾವು ಎದ್ದು ಬಂದಿದ್ದೀವಿ, ನಾವು ಹೋರಾಟ ಮಾಡ್ತೀವಿ, ನಮ್ಮಲ್ಲಿ ಒಡಕಿಲ್ಲ, ನಾವು ಒಂದು ಕುಟುಂಬ ಹೋರಾಟ ಮಾಡ್ತೀವಿ ಅನ್ನೋ ಬೆನ್ನಲ್ಲೇ ಮತ್ತೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ. ನಾನು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದೀನಿ ನಮ್ಮ ಈ ಒಂದು ವಿಡಿಯೋಗಳಲ್ಲಿ. ಈಗಾಗಲೇ ನಾನು ಹಲವು ವಿಡಿಯೋಗಳು ಮಾಡಿಬಿಟ್ಟಿದ್ದೀನಿ ಈ ಒಂದು ವಿಷಯದಲ್ಲಿ. ಅದರಲ್ಲೂ ಜಾರಕಿಹೊಳಿ ಕುಟುಂಬ ಇವತ್ತು ಬೆಳಗಾವಿಯನ್ನು ಡಾಮಿನೇಟ್ ಮಾಡಲಿಕ್ಕೆ ಇದಂತ ಎಲ್ಲರೂ ಗೊತ್ತಿದ್ದಂಥ ವಿಷಯ. ಮತ್ತು ಆಲ್ರೆಡಿ ಅವರು ಇನ್ನಷ್ಟು ಈ ಒಂದು BDCC ಬ್ಯಾಂಕನ್ನು ಪೂರ್ತಿ ಕಬ್ಜಾ ಮಾಡ್ಕೊಳ್ಬೇಕು ಅನ್ನೋಂಥ ಹಂತದಲ್ಲಿರುವಾಗ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಜಿಲ್ಲೆಯಲ್ಲಿ. ಯಾಕಂದರೆ ಈಗ ಒಂದು ಕುಟುಂಬದಿಂದಾಗಲಿ ಒಬ್ಬರಿಂದಾಗಲಿ ಜಾರಕಿಹೊಳಿ ಕುಟುಂಬವನ್ನು ಎದುರಿಸೋದು ಸುಲಭಿಲ್ಲ ಅನ್ನೋದು ಈಗಾಗಲೇ ಖಾತಿಲ್ಲ ಅಂತ ವಿಷಯ. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ DKಶಿ ವಿರೋಧವಾಗಿ ಇವತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರ ಸಹೋದರ ನಮ್ಮ ಸತೀಶ್ ಅವರಾಗಿರ್ಬೋದು ಅಥವಾ ಇನ್ನೊಬ್ಬರು ನಮ್ಮ ರಮೇಶ್ ಅವರಾಗಿರ್ಬೋದು, ಅವರು ಫೈಟ್ ಮಾಡ್ತಾ ಇರೋದು ನೋಡಿದಾಗ ರಾಜ್ಯ ಮಟ್ಟದ ಈ ಒಂದು ವ್ಯಕ್ತಿತ್ವಗಳಿಗೆ ಹೆಂಗಪ್ಪ ಫೈಟ್ ಮಾಡೋದು, ಬೆಳಗಾವಿ ಜಿಲ್ಲೆಯಂತೆ ಅಂತ ಸರಿಸಮವಾಗಿ ನಿಲ್ಲುವಂಥ ಇವತ್ತಿನ ಒಂದು ದಿನಗಳಲ್ಲಿ ಇಲ್ಲ ಯಾರು ಲೀಡರ್ಗಳು ಅನ್ನೋ ಸಂದರ್ಭದಲ್ಲಿ ಒಂದು ಹೊಸ ಡೆವಲಪ್ಮೆಂಟ್. ಲಿಂಗಾಯತ ಹೆಚ್ಚು ಕಡಿಮೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ಲೀಡರ್ ಡಾಮಿನೆನ್ಸ್ ಅದನ್ನು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹೀಗಾಗಿ